ತೆಗೆದೇ ಚೆನ್ನಾಗಿರಲಿಲ್ಲ. ಅದರಲ್ಲಿ ಸೂಪರಾಗಿರುವಂಥ ಬಟಾಟೆ ಸಾಗು ಹಾಕಿ ಪೂರಿ ಮಾಡೋಕ್ಕೆ ಅನ್ನಿಸ್ತಾ ಇದೆ. ನೋಡಿ ಸಾಸಿವೆ ಕಾಳು ಹಸಿಮೆಣಸು ಹಾಕಿದ್ದೇವೆ, ಸ್ವಲ್ಪ ಕರಿಬೇವು, ಈರುಳ್ಳಿ, ನೋಡಿ ಬಟಾಟೆನ ಬೇಯಿಸ್ಕೊಂಡು ಅದನ್ನು ಚೆನ್ನಾಗಿ ನುರ್ದಿಟ್ಟಿದ್ದೀನಿ ಕೈಲಿನೇ. ಈ ಥರ ನುರಿದಿರಿ. ಸ್ವಲ್ಪ ಅರಿಶಿನ ಕೂಡ ಹಾಕ್ತೀವಿ, ಸ್ವಲ್ಪ ಉಪ್ಪು ಕೂಡ ಹಾಕಿದ್ವಿ. ಬಟಾಟೆಗೂ ಹಾಕಿದ್ವಲ್ಲ ಬೇಯೋಕ್ಕೆ ನೋಡ್ಕೊಂಡು ಹಾಕಿ. ಈಗ ಬೇಯಿಸಿಟ್ಟಿದ್ದೆಲ್ಲ ಬಟಾಟೆ ಅದನ್ನು ಸಹ ಹಾಕೋಬಿಡಿ. ಫ್ರೆಂಡ್ಸ್, ಇದಕ್ಕೆ ಅರ್ಧ ತಟ್ಟೆ ನೀರು ಹಾಕಿ, ಇನ್ನೊಂದು ಸ್ವಲ್ಪ ನೀರು ಹಾಕಿ ಇಷ್ಟು ಟ್ರೈ ಮಾಡಿ ಫ್ರೆಂಡ್ಸ್. ತುಂಬಾ ರುಚಿಯಾಗುತ್ತೆ ಬಟಾಟೆ ಬಾಜಿ ಪೂರಿ ಜೊತೆ. ಸೂಪರ್ ಕಾಂಬಿನೇಷನ್. ಈ ಥರ ಮಾಡಿ ಒಂದು 5 ನಿಮಿಷ ಕುದಿಸ್ಬಿಡಿ ಫ್ರೆಂಡ್ಸ್, ತಯಾರಾಗುತ್ತೆ. ನೋಡಿ ರೆಡಿಯಾಗಿದೆ. ನೀವು ಬೇಕಾದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೋಬೋದು, ನಾನು ಹಾಕಲಿಲ್ಲ. ಇದೆಲ್ಲ ಎಷ್ಟು ಬೇಗ ರೆಡಿ ಆಯಿತು. ಇದು ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಕೊಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವಿಡಿಯೋ ನೋಡ್ತಾ ಇರಿ. ಲಾಂಗ್ ವಿಡಿಯೋದಲ್ಲಿ ಯಕ್ಷಗಾನ ಕೂಡ ಉಂಟು, ಅಡುಗೆ ಕೂಡ ಉಂಟು, ನೋಡಿ ಸಪೋರ್ಟ್ ಮಾಡಿ. ಧನ್ಯವಾದ ಫ್ರೆಂಡ್ಸ್. ಹಾಗೆ ಪೂರಿ ಮಾಡುವ ನೋಡಿದ್ರಲ್ವ, 5 ನಿಮಿಷದಲ್ಲಿ ರುಚಿಕರವಾದಂಥ ಬಟಾಟೆ ಬಾಜಿ ರೆಡಿಯಾಗಿದೆ. ನೋಡಿ ಇಲ್ಲಿ ಹಿಟ್ಟು ಕೂಡ ಕಲಸಿಟ್ಟಿದ್ದೀನಿ. ಬನ್ನಿ ಪೂರಿ ಮಾಡುವ. ಇದಕ್ಕೇನು ಹಾಕಿದೆ ಅಂದರೆ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಸಕ್ಕರೆ ಹಾಕೊಳ್ಳಿ ಫ್ರೆಂಡ್ಸ್. ಗೋಧಿ ಹಿಟ್ಟಿಂದಿದು, ಮೈದಾ ಹಿಟ್ಟಲ್ಲ. ಗೋಧಿ ಹಿಟ್ಟಲ್ಲೇ ಮಾಡಿ, ತುಂಬ ಆರೋಗ್ಯಕ್ಕೆ ಒಳ್ಳೆಯದಲ್ವ. ಹಾಗಾಗಿ ಗೋಧಿ ಹಿಟ್ಟು, ಸ್ವಲ್ಪ ಉಪ್ಪು, ಸ್ವಲ್ಪ ಸಕ್ಕರೆ ಹಾಕಿ, ನೀರು ಹಾಕಿ ಸ್ವಲ್ಪ ಗಟ್ಟಿನ ಕಲಸಿ. ತುಂಬ ಮೆದು ಬೇಡ, ಈ ಥರ ಇಷ್ಟಿರಲಿ ಗಟ್ಟಿ. ಪೂರಿ ಮಾಡುವ ಬನ್ನಿ. ನೋಡಿ ಎಷ್ಟು ದೊಡ್ಡ ಉಂಡೆ ಬೇಕು ಅಷ್ಟು ದೊಡ್ಡ ಉಂಡೆ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದೇ ಎಣ್ಣೆಲೆ ಸ್ವಲ್ಪ ನೋಡಿ ಇಷ್ಟು ಲಟ್ಟಿಸಿ. ನೋಡಿ ಹೇಗೆ ಹೋಗುತ್ತೆ ನೋಡಿ, ಎಷ್ಟು ಉಬ್ಬಿ ಕೆಂಪಾಗಿ ಬಂದಿದೆ ನೋಡಿ. ನೋಡಿದಲ್ಲ ಫ್ರೆಂಡ್ಸ್, ಸೂಪರಾದಂಥ ಬಟಾಟೆ ಸಾಗು ಹಾಗೆ ಬಟಾಟೆ ಭಾಜಿ ಹಾಗೆ ಉಬ್ಬಿದ ಪೂರಿ. ಮೈದಾ ಹಾಕಿಲ್ಲ ಏನಿಲ್ಲ. ನೋಡಿ ಎಷ್ಟು ಗರಿ ಗರಿಯಾಗಿ ಸಾಫ್ಟಾಗಿ ಉಬ್ಬಿ ಬಂದಿದೆ. ಟ್ರೈ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಫ್ರೆಂಡ್ಸ್.